ಹೇಳಿ ಸರ್. ಚಿನ್ನಯ್ಯ SIT ಮುಂದೆ ಕೊಟ್ಟರೆ ಹೇಳಿಕೆಯನ್ನು ಲೈನ್ ನೋಡಿದ್ರೆ SIT ಮುಂದೆ ಅಲ್ಲ, ಕೋರ್ಟ್ನಲ್ಲಿ SIT ಮುಂದೆ ಕೊಟ್ಟಿದ್ದಾರೆ. ಅದೇ ಏನಂತ ಹೇಳಿದ್ದಾರೆ? ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಪಟ್ಟಣದವರು ಹೇಳಿದ ರೀತಿ ಹೋಗಿ ಅಥಾರಿಟಿಗಳ ಮುಂದೆ ತೋರಿಸುತ್ತೆ ಹೇಳು 29ಕ್ಕೆ ಬಂದು ನಿನ್ನ ತಪ್ಪಿಕೊಂಡು ಮುತ್ತು ಕೊಡುತ್ತೇನೆ ಅಂತ ಪ್ರಕಾಶ್ ರಾಜ್ ಅವರು ಹೇಳಿದ್ರು. ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ಚೆನ್ನೈನ ಮೇಲೆ ಗೊತ್ತೇ ಇರಲಿಲ್ಲ ನನಗೆ. ಮುತ್ತು ನೀವು ಸೇರ್ಕೊಂಡಿದ್ರೆ ನಮ್ಗೆ ಗೊತ್ತಿಲ್ಲ. ನಾನು ನಿಮ್ಗೆ ಏನ್ ಹೇಳಿದೆ? ಅವನು ಹೇಳಿದಾರಲ್ವಾ, ಅಲ್ಲ ಅವನು ಹಿಂಗೆ ಹೇಳಿದ ಅಂತ ಹೇಳಿದಾರಲ್ಲ, ನಾನು ಅವ್ರ ಜೊತೆ ಮಾತಾಡೋದು ಏನ್ ಹೇಳಿದ್ರೆ ನಿಮ್ಗೆ ಹೇಳಿದಿಲ್ಲ. ಹೌದಪ್ಪ, ಊರೇ ಕೊಂಡಾಡುತ್ತ ಅವನೇ, ಊರೇ ಕೊಂಡಾಡುತ್ತೆ, ನಾನೇ ಬಂದು ಹಾಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಬೇಡಿ, ಅದನ್ನು ಕೇಳ್ಬೇಡಿ. ನಾಳೆ SIT ಬದಲಿತಾರೆ. ಅಲ್ಲ ಅಲ್ಲ ಅವನು ಒಂದು ನಿಮಿಷ ಯಾವ ಕಾಂಟೆಕ್ಸ್ಟ್ ನಲ್ಲಿ ನನಗೆ ಹೆದರಿಕೆ ಆಗ್ತಿದೆ ಸರ್. ಸತ್ಯ ಹೇಳಿದ್ರೆ ಆಗಲ್ಲ ಸರ್ ಅಂದಾಗ, ಸತ್ಯ ಹೇಳಿದ್ರೆ ಊರೇ ಕೊಟ್ಟಾಗುತ್ತೆ ಕಣ ಕಾಯ್ದಾದ್ರೆ ನಾನೇ ಒಂದು ಹಾಕೊಳ್ತಿರ್ತಾರೆ ಮುಂದೆ ಹೋಗಿ ಹೇಳಿ ಅದು ಸತ್ಯ ಅಂತ ಗೊತ್ತಾಗ್ಲಿ. ಇದ್ರ ಧರ್ಮಸ್ಥಳ ಎಲ್ಲಿಂದ ಇಲ್ಲ ಆದ್ರೆ ಅಲ್ಲ, ಆದ್ರೆ ಹೋಗಿ ಹೇಳು ಅದು ಸತ್ಯ. ಆದ್ರೆ ಈಗಲೇ ಬಾ, ನೀನ್ ಹೇಳಿದ್ದೆ ಸತ್ಯ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ ನಾನು. ಹೋಗಿ ಹೇಳು. ಹೌದು, ಯಾರು ಕೊಲೆ ಮಾಡಿದ್ರೆ ಗೊತ್ತಾ? ನಾವು ಸಂತೋಷ ಆಗುತ್ತೆ, ಕೊನೆಗೂ ಸಿಕ್ಕಲ್ಲ ಎರಡು ಅಂತ. ನನ್ನ ಇಂಟೆನ್ಷನ್ ಹಬ್ಬ ಕೊನೆಗೂ ಕೊಲೆಗಾರ ಸಿಕ್ಕ. ಹೌದು, ಅವ್ನು ಹೇಳಿದ್ ನಿಜ ಆಗಿತ್ತು. ಕೊಲೆಗಾರ ಸಿಕ್ಬಿಟ್ಟಿದ್ರೆ ಸಂತೋಷ ಆಗ್ಬೇಕು, ಹಬ್ಬ ದೊಡ್ಡ ರಿಲೀಫು ಅಂತ ನೀವ್ ಅನ್ಕೊಂಡಿದ್ದೀರಿ. ನೀವೇನ ಅವಾರ್ಡ್ ನಿಮ್ಗೆ ನಾನು ಹೇಳಿದ ಉತ್ತರ ಅಷ್ಟೇ. ಅದರೊಳಗೆ ಆ ತರ ಇಂಟೆನ್ಷನ್ ಇಲ್ಲ, ನಿಮಗೆ ಯಾವ್ದು ಸಂತೋಷವಾಗುತ್ತದೆ, ಮುಕ್ತನ್ನು ಕೊಟ್ಟಿಲ್ಲ. ಸರಿ, ಗೊತ್ತಾಗ್ತದೆ. ನಾನು ಜನ ಕೆಲಸ ಕೇಳಿದ್ರೆ ಹೌದು ಇದೆ, ಅವ್ರಿಗೆಲ್ಲ ಅನುಮಾನಗಳಿದೆ. ಹೌದು ಹೌದಂತೆ. ಹಾ, ಅದೇ ನೋಡಿಲ್ಲ ನಾನು. ಅಲ್ಲ, ಅವರು ಹೋರಾಟ ಮಾಡ್ತಿದ್ರಲ್ವಾ, ಹೋರಾಟ ಮಾಡ್ತಿದ್ರೆ ಪ್ರಶ್ನೆ ಕೇಳ್ತಾರೆ, ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದೀವಿ. ಅಲ್ರಿ, ಅದನ್ನೇ ಮತ್ತೆ ಹೇಳ್ತಾ ಇದ್ದೀವಿ. ಉತ್ತರ ಕೊಡ್ಬೇಕಾದ್ರೆ ಮತ್ತೆ ನೀವು ಬೇಕಾದ ತಿಳಿಸ್ಕೊಡ. ಇಲ್ಲ, ನಾವು ಎಲ್ಲವನ್ನೂ ನೋಡ್ತಾ ಇದೀವಿ. ಮಟನ್ ಹೊಸ ವಿಡಿಯೋ ಮಾಡ್ತಾ ಇದ್ದಾರೆ, ನೋಡ್ತಾ ಇದೀವಿ. ನಮ್ಮ ಪರಿಚಯ ಎಲ್ಲ ಆಗ್ತಾ ಇದೆ. ಅವರೇ ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಅದನ್ನ ಕರ್ಕೊಂಡು SIT ಹೇಳಿದ್ರು, ಇವರು ಪ್ಲಸ್ ಫೋನ್ ಮಾಡಿದ್ರು. ಯಾವುದು ಈಗ ಬಂದಿದೆ, ಈಗ ಚಾರ್ಜ್ ಶೀಟ್ ಇದೆ ಅಂತಿದ್ದಾರೆ. ಅಲ್ಲ, ಅವಲ್ಲ ನಮ್ಗೆ ಯಾಕಿರುತ್ತೆ ಅವಾಗ? ಈಗ ತಾನೇ ಬಂದಿರೋದು. ಅಲ್ರಿ, ನಮ್ಗೇನ್ರಿ ಗೊತ್ತು? ಯಾವ ವಲಯ? ಯಾವ ವಲಯ? ಯಾರು? ಅದು ವಲಯ ಅಲ್ಲ ಸ್ವಾಮಿ, ಚೆನ್ನಾಗಿ ನನಗೆ ಗೊತ್ತಿಲ್ಲ. ಇವಾಗ ಅದು ಒಂದು ನಿಮಿಷ, ಇವಾಗ ಚಾರ್ಜ್ ಶೀಟ್ ನಲ್ಲಿ ಇದೆ, ಅದು ಕೋರ್ಟ್ ನಲ್ಲಿ ಇದೆ, ಹೇಳ್ತಾರೆ. ಬಿಡಲ್ಲ ಯಾರನ್ನೋ ಅವರು, ಕೋರ್ಟ್ ಯಾರನ್ನೂ ಬಿಡಲ್ಲ. ಯಾಕಾಗಿಲ್ಲ ಅದನ್ನ ಕೋರ್ಟ್ ಹೇಳಿದ್ರು ನಾವು ಪ್ರಶ್ನೆ ಮಾಡ್ಬೇಕು. ನಾವ್ ಏನ್ ಮಾಡ್ಬೇಕು? ಕಾನ್ಸ್ಪಿರಸಿ ಆಗೋದಿದೆ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕಂದ್ರೆ ಅಲ್ಲ, ಒಂದ್ ನಿಮಿಷ, ಕೊಲೆಗಳು ನಡೆದಿರೋದು ನಿಜ, ಕೊಲೆಗಾರರೆಲ್ಲೋ ಇದ್ದಾರೆ. ಇದು ಎರಡೂ ಜೊತೆ ಒಂದು ವೇಳೆ ಯಾರಾದರೂ ಧರ್ಮಸ್ಥಳಕ್ಕೆ ಧಕ್ಕೆ ತರಬೇಕು ಅಂತಾನೆ ಕಾನ್ಸ್ಪಿರೇಷನ್ ಮಾಡಿದ್ರೆ ಅದು ಇನ್ನೊಂದು ಕ್ರೈಮ್.
It's a very big crime. It is a big crime. Our purpose is it is hurting the sentiments of the people. It's a bigger crime. ಆ ಕಾನ್ಸ್ಪಿರಸಿ ಇದೆ ಅನ್ನೋದಾದ್ರೆ SIT ರಿಪೋರ್ಟ್ ಕೊಟ್ಟಿದ್ರೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಕಾರಣ ಇರೋದು ಹಾಕಿ ಅದು ಆಗ್ಬೇಕು ಕೊಲೆ ಆಗ್ಬೇಕು ಅಲ್ವಾ ಆಗ್ಬೇಕು ಒಂದು ವೇಳೆ ಅದೇ ಬಿಲ್ಡಿಗೆ ಹೋಗ್ತೀರಾ ಅಂತ ನಾವು ಜಾಗೃತವಾಗಿರೋದಂಗೆ ಮಾಡ್ದಂಗ್ ಮಾಡ್ತಾರೆ ತಗೊಂಡ್ ಮಾಡ್ಕೊಂತಾರೆ ನಮ್ಗೆ ಯೂಸ್ ಮಾಡ್ಕೊಂತಾರೆ ಅದು ಯೋಚನೆ ಹೇಳ್ಬೇಕು ನನಗೆ ಗೊತ್ತಿಲ್ಲ ಮೀಡಿಯಾ ಬಂದ್ರೆ ಬರ್ತಾರೆ ಅದು ವೇಟ್ ಮಾಡೋದು ಬೇಡ ಅದೇ ಅದು ವೇಟ್ ಮಾಡ್ತಾ ಇದೀವಿ ಇವನ್ ನಾವು ಡಿಸಿಷನ್ ನೋಡಿ ಒಂದು ನಿಮಿಷ ಹೇಳ್ತಾ ಇದ್ದೀನಿ ನನಗೆ ಬಂದಿರೋ ಮಾಹಿತಿ ಚಾರ್ಜ್ ಶೀಟ್ ಹಾಕಿದೆ ಅಂತ ಅವ್ರು ಇನ್ನೂ ಆಕ್ಷನ್ ತಗೊಂಡಾಗ ಕಾರಣ ಇರಬೇಕು ಪ್ಲೀಸ್ ವಿ ಶುಡ್ ಹ್ಯಾವ್ ಪೇಷನ್ಸ್ ಬಿಕಾಸ್ ಇಟ್ ಇಸ್ ಅ ವೆರಿ ಗುಡ್ SIT ವೆರಿ ಗುಡ್ ಆಫೀಸರ್ ಯಾರಿಗೂ ಬಂದದ ಆಫೀಸರ್ ಮಹಾಂತೇವರು ಯಾವ ವಿಷಯಕ್ಕೂ ಬಂದೇ ಇರೋರು ಬಿಕಾಸ್ ವುಮೆನ್ಸ್ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದಾರೆ ಬಡ್ಲೇಗುಡ್ಡ ರಿಪೋರ್ಟ್ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ ಹಾಕಿ ಅವ್ರು ಎಲ್ಲ ಮಾಡಿದ್ದಾರೆ ನೋಡಿ ಅವರು ಇವಾಗ ನಾನೀಗ ಅಲ್ಲಿ ಚಿನ್ನಯನ್ನ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಅಂದ್ರೆ ಅವ್ರು ಟೈಮ್ ವೇಸ್ಟ್ ಮಾಡಿದ ಅದಕ್ಕಿಂತ ಹೆಚ್ಚು ಒಂದು ನಂಬಿಕೆ ಹುಟ್ಟಿಸ್ಬಿಟ್ಟಾರೆ ಜನರಿಗೆ ಕೊನೆ ಕಾಣುತ್ತೆ ಆ ಮಂಜುನಾಥ ಸ್ವಾಮಿಯ ಇದಕ್ಕೆ ಹೆಸರು ತಪ್ಪುತ್ತೆ ಇವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಹೆಂಗೆ ಎಷ್ಟು ಚಾನಲ್ಗಳು ಜನ ಎಲ್ಲ ಬಿಟ್ಟು ನೋಡ್ತಾ ಇದ್ರು ಅದನ್ನ ಮೋಸ ಕಂಡು ಅಲ್ವಾ ಸ್ಟ್ಯಾಂಡ್ ಬೈ ಆಗೋದ್ರಲ್ಲಿ ಅವ್ನು ಬಿಗಿನಿಂಗ್ ನಲ್ಲಿ ಹೇಳ್ತಾನ ತಗೊಂಡು ಕೊಟ್ಟಿದ್ದೆ ಆಮೇಲೆ ಅವರೇ ಹೇಳೋದು ಅವ್ರು ಚೇಂಜ್ ಆಗಿದ್ದಾರೆ ಅಂತ ನಾವು ನಂಬಂಗಿಲ್ಲ ಏನಿರೋ ಮಾಹಿತಿನ ಮಾಹಿತಿ ನನಗೆ ಗೊತ್ತಿರುತ್ತೆ ನನಗೆ ನೆನಪಿದೆ ನನಗೆ ಯಾರು ನಾನು SIT ಅಂತ ಹೇಳೋ ಮಾಹಿತಿ ಅವರಿದ್ರು ಹೇಳಿದೀನಿ ನೀವು ಹೇಳೋ 14 ಮಾಹಿತಿ ಇದೆಯಲ್ಲ ನಾನು ಹೇಳ್ತೀನಿ ನಿಮ್ಮ ಮಾಹಿತಿ ತಪ್ಪಾಡಿದ್ರೆ ತಪ್ಪು ಅಂತ ನೀವು ಪ್ರೂವ್ ಮಾಡ್ತೀವಿ ಆ ಡೇಟ್ ನೋಡಿ ಅವ್ನು ಮಾತಾಡಿದ್ದು ನಿಜ ನಾನು ಮಾಹಿತಿ ಹೇಳಿದ್ದೆ ಸರ್ ಇಮಿಡಿಯೇಟ್ ಆಗಿ ಅಂತ ನಾನು ನಿಮ್ಗೆ ಹೇಳಿದ್ವಿ ಇಲ್ಲ ಇಷ್ಟಾಯ್ತು ಅಷ್ಟಾಯ್ತು ಮಾಡ್ತಾರೆ ನಾನು ಹೇಳ್ತೀನಿ ನೀವು ಒಂದು ಬಂದ ತಕ್ಷಣ ಹೋಗ್ಬಿಡ್ರಿ ನೀವು ನೋಡಿ ಮತ್ತೆ ನೀವು ಡೇಟ್ ಮಾಡಿ ತಿಳಿಸ್ಬಿಡಿ ದಯವಿಟ್ಟು ಡೋಂಟ್ ಮಿಸ್ ಮಾಡ್ತೀವಿ ನೋ ಸರ್ ನೀವು ಹೇಳಿದ ತಕ್ಷಣ ಮತ್ತೆ ಡೇಟ್ ಹೇಳಿದ್ರಿ ಐ ಡೋಂಟ್ ನೋ ದಟ್ ಡೇಟ್ ನಾನು ಕ್ಲಿಯರ್ ಹೇಳಿದ್ರಿ ಚಿನ್ನಯ್ಯ ಫೋನ್ ಮಾಡ್ದ ನಾನು ಮೋಹನ್ಗೆ ಫೋನ್ ಮಾಡಿದೆ ಕ್ಲಿಯರ್ 14 ಅವ್ರ 17 ಹಂಗಾರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ರೆ ಅದನ್ನ ಬರೀರಿ ಅದನ್ನ ನಿಮ್ಮ ಮಾಹಿತಿಯ ಪ್ರಕಾರ ಕೋರ್ಟ್ ನಲ್ಲಿ ಹಾಕಿ ಪ್ರಕಾಶ್ ರೈ ಹೇಳಿರೋದು ಸುಳ್ಳು ಅವರು ನೀವು ಇನ್ವೆಸ್ಟಿಗೇಟ್ ಅವ್ರ ಬರೀರಿ ಡೋಂಟ್ ಟ್ರೈ ಟು ಡೂ ನೆಕ್ಸ್ಟ್ ಕ್ವಶನ್ ಪ್ಲೀಸ್ ಐ ಆನ್ಸರ್ ದ ನೆಕ್ಸ್ಟ್ ಕ್ವಶನ್ ಲೆಟ್ ದ ಕೋರ್ಟ್ ಡಿಸೈಡ್ ಫಸ್ಟ್ ಯಾರು ಅಂತ ಹೇಳಿ ಮೊದಲು ನಾವು ಆಗಲಿ ಒಂದ್ ವೇಳೆ ಪಾಸಿಟಿವ್ ಆದ್ರೆ ಹೋರಾಟ ಬೇರೆ ತರ ಇರುತ್ತೆ ನೆಗೆಟಿವ್ ಆದ್ರೆ ಬೇರೆ ತರ ಇರುತ್ತೆ ಮಾಡಬೇಕು ನಾನು ಇಲ್ಲೇ ಇರ್ತೀವಿ ಕೊನೆ ತನಕ ಇರಲೇಬೇಕು ನಾನು ದೇಶದಲ್ಲಿ ಚೆನ್ನಾಗಿದೆ ನೀವುಗಳಲ್ಲ ಯಾವುದು ವಲಯ ಹೋರಾಟದ ದೇಶಗಳು ಇಲ್ಲ ನೋಡೇ ಇವತ್ತಿನ ಭೇಟಿಯಾಗಿದ್ರಿ
ಅದೇ ಗೊತ್ತಿಲ್ಲ ಅಂತಿದ್ರಲ್ಲಿ ಎಲ್ಲರೂ ಕಾಲ್ ಮಾಡ್ತಾರೆ, ಅವರು ಕಾಲ್ ಮಾಡಿದ್ದಾರೆ. ಲಾಟ್ ಆಫ್ ಪೀಪಲ್ ಕಾಲ್ ಮೀ, ಲಾಟ್ ಆಫ್ ಪೀಪಲ್ ಕಾಲ್ ಮೀ. ಐ ವಿಲ್ ಪಿಕ್ ಅಪ್ ದ ಕಾಲ್. ಓಕೆ, ನೇರ ಪ್ರಶ್ನೆ ಅವನು ಕೇಳಿದ, ನಾನು ಪೊಲೀಸ್ ಹೋಗಿ ಹೇಳ್ಬೋದ? ದಯವಿಟ್ಟು ಹೇಳೋ, ನನಗೆ ಹೇಳ್ಬೇಡ, ನೀನ್ ನನಗೆ ಹೇಳ್ಬೇಡ. ಬರೀ ನಾನ್ ಪೊಲೀಸ್ ಆಫೀಸರ್ ಅಲ್ಲ, ನೀನು ಹೋಗಿ ಹೇಳು. ಹೌದು, ಊರು ಕೊಂಡಾಗುವ ಪರಿಸ್ಥಿತಿ ನಾವಿದ್ದೀವಿ. ಅರ್ಥ ಏನಂದ್ರೆ, ನಾವು ಇಷ್ಟು ದಿನ ಸೌಜನ್ಯನಿಗೆ ಅನ್ಯಾಯ ಆಗ್ತಿದ್ರೆ ಯಾರು ಬರ್ತಾನೆ, ಅದು ನಿಜ ಆದ್ರೆ ನಮ್ಗೆ ರಿಲೀಫ್ ಬರ್ರಿ, ಒಳಗಾರ ಯಾರು ಅಂತ ಗೊತ್ತಾಗತ್ತೆ. ಅಂದ್ರೆ ನೀವು ಸಂತೋಷ ಆಗಲ್ಲ, ಯಾರು ಕಳಿಸಿದ್ರೆ ನೆಕ್ಸ್ಟ್ ಟೈಮ್ ಅವನು ಹೇಳಿದ್ದಾನೆ, ಅವನೇ ಇಷ್ಟೊಂದು ಹೇಳಾಯ್ತು ಅಂತ ಅವನೇ ಹೇಳಿಲ್ಲ. 200 ಕೋಟಿ ರೂಪಾಯಿ ಅವ್ರು ಯಾರು ಹೇಳ್ತಾರೆ? I think I have any more clarification. No, that's it. Thank you. Thank you.